TCS ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ ಲಾಸ್ಟ್ 1 ವರ್ಷದಲ್ಲಿ ಸುಮಾರು 30% ಜಾಸ್ತಿ ಫಾಲ್ ಅನ್ನ ಕಂಡಿರುತ್ತೆ. ಲಾಸ್ಟ್ 5 ವರ್ಷದಲ್ಲೇನೆ ಲಾಸ್ಟ್ 10-12% ಅಷ್ಟೇ ಗ್ರೋತ್, ಲಿಟರಲಿ FD ಕಿನ್ನ ಕಡಿಮೆ ಗ್ರೋತ್ ಅನ್ನ ಈ ಒಂದು ಪರ್ಟಿಕ್ಯುಲರ್ ಬಿಸ್ನೆಸ್ ಕೊಟ್ಟಿರುತ್ತೆ ಇನ್ವೆಸ್ಟರ್ಸ್ ಗಳಿಗೆ. ಸೊ ಇಲ್ಲಿ ಹುಡ್ತಕ್ಕಂಥ ಆಬ್ವಿಯಸ್ ಪ್ರಶ್ನೆ, ಇಷ್ಟು ದೊಡ್ಡ ಮಟ್ಟಿಗೆ ಬೆಳೆದಿರ್ತಕ್ಕಂತಹ ಕಂಪನಿ ಆಲ್ ಆಫ್ ಅ ಸಡನ್ 5 ವರ್ಷದಿಂದ ಈ ರೀತಿಯಾದಂತಹ ಒಂದು ಸ್ಟ್ರಗಲ್ ಅನ್ನ ಏನಕ್ಕೆ ಪಡ್ತಾ ಇದೆ? ಇನ್ವೆಸ್ಟರ್ಸ್ ನ ದೃಷ್ಟಿಕೋನದಲ್ಲಿ ನಾವು ಇವತ್ತಿನ ಕಾಲಕ್ಕೆ ನೋಡ್ತೀವಿ ಅಂತಂದ್ರೆ ಇದರಲ್ಲಿ ಇನ್ವೆಸ್ಟ್ ಮಾಡಬಹುದಾ ಅಥವಾ ಅವಕಾಶವಾಗಿದೆ ನಮಗಿದೆಯಾ ಅಥವಾ ಇನ್ನೂ ಕಾಶಿಯಸ್ ಆಗಿ ನಾವು ಇರಬೇಕಾ? ಎಲ್ಲ ಪಾಯಿಂಟರ್ಸ್ ಗಳನ್ನ ಇನ್ ಡೀಟೇಲ್ ಆಗಿ ಒಂದು ಕಂಪ್ಲೀಟ್ ಡೀಟೇಲ್ ಇನ್ ಡೆಪ್ತ್ ಅನಾಲಿಸಿಸ್ ಅನ್ನ TCS ಬಗ್ಗೆ ಈ ವಿಡಿಯೋ ಮೂಲಕ ನಾನು ಶೇರ್ ಮಾಡ್ಕೊಳ್ಳೋಕೆ ಹೋಗ್ತಾ ಇದ್ದೀನಿ. ತುಂಬಾನೇ ಮುಖ್ಯವಾದಂತಹ ಮಾಹಿತಿಗಳು. ಇದನ್ನ ಬೇರೆ ಕಂಪನಿಗೂ ಕೂಡ ನೀವು ಅಪ್ಲೈ ಮಾಡಿ ಚೆಕ್ ಮಾಡಬಹುದಾಗಿರುತ್ತೆ. ಬಟ್ ವೆರಿ ಇಂಪಾರ್ಟೆಂಟ್ಲಿ ಇದೆಲ್ಲ ನಿಮಗೆ ಕ್ಲೀನ್ ಆಗಿ ಅರ್ಥ ಆಗಬೇಕು ಅಂತ ಅಂದ್ರೆ ವಿಡಿಯೋನ ಎಂಡ್ ವರ್ಗು ನೋಡ್ತಕ್ಕಂಥದ್ದು ತುಂಬಾ ಮುಖ್ಯ. ಯಾವುದೇ ಸ್ಟಾಕ್ ಇರಬಹುದು, ಮ್ಯೂಚುವಲ್ ಫಂಡ್ ಅಥವಾ ETF ಅಲ್ಲಿ ನಿಮ್ಮ ಇನ್ವೆಸ್ಟ್ಮೆಂಟ್ ಜರ್ನಿ ಸ್ಟಾರ್ಟ್ ಮಾಡಬೇಕು ಅಂತಂದ್ರೆ ಫಸ್ಟ್ ಲೆವೆಲ್ ಅಲ್ಲಿ ನಿಮ್ಮ ಹತ್ರ ಇರಬೇಕಾಗಿರತಕ್ಕಂಥದ್ದು ಡಿಮ್ಯಾಟ್ ಅಂಡ್ ಟ್ರೇಡಿಂಗ್ ಅಕೌಂಟ್. ಈ ವಿಚಾರವಾಗಿ JM ಫೈನಾನ್ಷಿಯಲ್ಸ್ ನವರು ಆಫರ್ ಮಾಡ್ತಾ ಇರತಕ್ಕಂತಹ ಬ್ಲಿಂಕ್ಎಕ್ಸ್ ಆಪ್ ಅನ್ನ ನೀವು ಒಂದ್ಸತಿ ಚೆಕ್ ಮಾಡಬಹುದು. ಬಿಗಿನರ್ಸ್ ಫ್ರೆಂಡ್ಲಿ, ಸೀಮ್ಲೆಸ್ ಫ್ಲೋ ಹಾಗೆ ಈಸಿ ಟು ಅಂಡರ್ಸ್ಟ್ಯಾಂಡ್ ಇರತಕ್ಕಂತಹ ಒಂದು ಡ್ಯಾಶ್ ಬೋರ್ಡ್ ಅನ್ನ ಕಂಪ್ಲೀಟ್ ಇವರ ಆಪ್ ಮೂಲಕ ಇವರು ಪ್ರೊವೈಡ್ ಮಾಡ್ತಾ ಇದ್ದಾರೆ. ETF ಅಲ್ಲೇ ಇರಬಹುದು, ಮ್ಯೂಚುವಲ್ ಫಂಡ್ಸ್ ಗಳಲ್ಲಿ, ಸ್ಟಾಕ್ಸ್ ಗಳಲ್ಲಿ ಯಾವುದೇ ಒಂದು ಇನ್ಸ್ಟ್ರೂಮೆಂಟ್ ಅಲ್ಲೂ ಕೂಡ ನೀವು ಇನ್ವೆಸ್ಟ್ ಮಾಡಬಹುದಾಗಿರುತ್ತೆ. ಅಂಡ್ ವೆರಿ ಇಂಪಾರ್ಟೆಂಟ್ಲಿ ಕಾಲಕ್ಕೆ ಮಾರ್ಕೆಟಿನ ಅನುಗುಣವಾಗಿ ಬೇಕಾದಂತಹ ರಿಸರ್ಚ್ ಕಾಲ್ಸ್ ಏನಿದೆಯೋ ಸ್ಟಾಕ್ಸ್ ಗಳ ರಿಲೇಟೆಡ್ ಇವ್ರ ಕಡೆಯಿಂದನೇ ಪ್ರೊವೈಡ್ ಮಾಡ್ತಾ ಇರ್ತಾರೆ ವಿತ್ ಅ ಡೀಟೇಲ್ ರಿಪೋರ್ಟ್. ಎಲ್ಲಿ ಎಂಟ್ರಿ ಆಗಬೇಕು, ಸ್ಟಾಪ್ ಲಾಸ್ ಎಲ್ಲಿ ಇಟ್ಕೊಳ್ಬೇಕು, ಯಾವ ರೀತಿ ಅಂತ ಟಾರ್ಗೆಟ್ ನ ಇಟ್ಕೊಂಡು ಮೂವ್ ಆಗಬಹುದು, ಹಾಗೆ ಅದ್ರ ಜೊತೆಗೆ ಅದರಿಂದ ಇರೋ ಲಾಜಿಕ್ ಇರಬಹುದು, ಎಲ್ಲದರ ಡೀಟೇಲ್ಸ್ ಇರತಕ್ಕಂತಹ ರಿಸರ್ಚ್ ರಿಪೋರ್ಟ್ ಅನ್ನ ಕಾಲಕ್ಕೆ ಇವ್ರ ಕಡೆಯಿಂದ ರಿಲೀಸ್ ಮಾಡ್ತಾ ಇರ್ತಾರೆ. ಅಂಡ್ ವೆರಿ ಇಂಪಾರ್ಟೆಂಟ್ಲಿ ರೀಸೆಂಟ್ ಅನೌನ್ಸಿನ ಪ್ರಕಾರ 2 ತಿಂಗಳ ಕಂಪ್ಲೀಟ್ ಬ್ರೋಕರೇಜ್ ಫ್ರೀ ಟ್ರಯಲ್ ಪ್ಲಾನ್ ಅನ್ನ ಇವ್ರ ಕಡೆಯಿಂದ ಆಫರ್ ಮಾಡ್ತಾ ಇದ್ದಾರೆ ಹೊಸ ಯೂಸರ್ಸ್ ಗಳಿಗೆ. ಫ್ಯೂಚರ್ ಅಂಡ್ ಆಪ್ಷನ್ಸ್ ಇರಬಹುದು ಅಥವಾ ಇಕ್ವಿಟಿಲೇ ಇರಬಹುದು ಅಥವಾ ಇಂಟ್ರಾಡೇ ಡೆಲಿವರಿ ಯಾವುದೇ ಒಂದು ಟ್ರೇಡ್ ನೀವು ಮಾಡ್ತೀರಾ ಅಂತಂದ್ರೂ ಕೂಡ, ಇನ್ಫ್ಯಾಕ್ಟ್ ಕಮ್ಯುನಿಟಿ ಯಾವುದೇ ಒಂದು ಟ್ರೇಡ್ ಅನ್ನು ಕೂಡ ನೀವು ಮಾಡ್ತೀರಾ ಅಂತಂದ್ರೆ ಯಾವುದೇ ರೀತಿ ಅಂತ ಬ್ರೋಕರೇಜ್ ಚಾರ್ಜಸ್ ಆಗಲ್ಲ ಫಾರ್ ದ ನೆಕ್ಸ್ಟ್ 2 months. ಅಂಡ್ ಫ್ಲಾಶ್ ಟ್ರೇಡ್ ಅಂತಕ್ಕಂಥ ಇವರ ಫೀಚರ್ ಆಪ್ಷನ್ಸ್ ಟ್ರೇಡಿಂಗ್ ಸಪೋಸ್ ನೀವು ಮಾಡ್ತಿದ್ದೀರಾ ಅಂತ ಅಂದ್ರೆ ಮಲ್ಟಿಪಲ್ ಆಪ್ಷನ್ಸ್ ಗಳನ್ನ ನಿಮ್ಗೆ ಕೊಡುತ್ತೆ. ಆಪ್ಷನ್ ಚೈನಿನ ಜೊತೆಗೆ ಆಕ್ಟಿವ್ ಕಾಂಟ್ರಾಕ್ಟ್ಸ್ ಗಳು, ಹೈಯರ್ ವಾಲ್ಯೂಮ್ ಟ್ರೇಡೆಡ್ ಕಾಂಟ್ರಾಕ್ಟ್ಸ್ ಗಳು ಇರಬಹುದು, ಹಾಗೆ ಮಲ್ಟಿಪಲ್ ಸ್ಕ್ರೀನರ್ ಆಪ್ಷನ್ಸ್ ಗಳನ್ನ ಕೊಡ್ತಾರೆ ನಿಮಗೆ. ಇದ್ರ ಮೂಲಕ ಎಫೆಕ್ಟಿವ್ ಆಗಿ ನೀವು ಟ್ರೇಡಿಂಗ್ ಪ್ಲಾನ್ ಅನ್ನು ಕೂಡ ಮಾಡ್ಕೊಳ್ಬಹುದು. ನೆಕ್ಸ್ಟ್ 2 ತಿಂಗಳಿಗೆ ಫ್ರೀ ಬ್ರೋಕರೇಜ್ ಪ್ಲಾನ್ ಅನ್ನ ಇವ್ರ ಕಡೆಯಿಂದ ಆಫರ್ ಮಾಡ್ತಾ ಇದ್ದಾರೆ. ಆಸಕ್ತಿ ಇರತಕ್ಕಂಥವ್ರು ಚೆಕ್ ಮಾಡಬಹುದು. ಲಿಂಕ್ ಡಿಸ್ಕ್ರಿಪ್ಷನ್ ಇದೆ, ಹಾಗೆ ಪಿಂಡ್ ಕಮೆಂಟ್ ಅಲ್ಲಿ ಇದೆ. ಫಸ್ಟ್ ಆಫ್ ಆಲ್ TCS ಅಂತಕ್ಕಂಥ ಮಾಹಿತಿ ಬಂತು ಅಂದ್ರೆ ನಾನು ಹೇಳ್ತಕ್ಕಂಥ ಅವಶ್ಯಕತೆನೇ ಅಲ್ಲ, ಬಿಕಾಸ್ ಯು ಆಲ್ರೆಡಿ ನೋ TCS ಅಂತಕ್ಕಂಥದ್ದು ಒನ್ ಆಫ್ ದ ಬಿಗ್ಗೆಸ್ಟ್ IT ಸರ್ವಿಸ್ ಪ್ರೊವೈಡರ್ಸ್ ಇವತ್ತಿನ ಕಾಲಕ್ಕೆ ಭಾರತದಲ್ಲಿ. ಹಾಗೆ ಮೆಜಾರಿಟಿ ಆಫ್ ದ ಬಿಸ್ನೆಸಸ್ ಇವ್ರಿಗೆ ಏನು ಇವತ್ತಿನ ಮಟ್ಟಿಗೆ ಬರ್ತಾ ಇದೆಯೋ ತುಂಬಾ ದೊಡ್ಡ ಕ್ಲೈಂಟ್ಸ್ ಗಳಿಗೆ ಸರ್ವಿಸ್ ಅನ್ನ ಕೊಡ್ತಾ ಇರತಕ್ಕಂಥದ್ದು. ಇವರ ಬಿಸ್ನೆಸ್ಸಿನ ಒಳಗಡೆಗೆ ಸ್ವಲ್ಪ ಡೀಟೇಲ್ಸ್ ಗಳನ್ನ ನೋಡ್ತೀವಿ ಅಂತ ಅಂದ್ರೆ ಸುಮಾರು 98.5% ಸರ್ವಿಸ್ ಏನಿದೆಯೋ ಇವ್ರು ಬರ್ತಾ ಇರತಕ್ಕಂತಹ ರೆವಿನ್ಯೂ ಕನ್ಸಲ್ಟೆನ್ಸಿ ಸರ್ವಿಸಸ್ ಕಡೆಯಿಂದ ಬರ್ತಾ ಇರುತ್ತೆ. ಅಂಡ್ ಇದರಲ್ಲಿ ಲೊಕೇಶನ್ ವೈಸ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಲೊಕೇಶನ್ ವೈಸ್ ನಾರ್ತ್ ಅಮೆರಿಕಾದಿಂದ 48.8% ಮೆಜಾರಿಟಿ ಆಫ್ ದ ರೆವಿನ್ಯೂ ನಾರ್ತ್ ಅಮೆರಿಕಾದಿಂದನೇ ಬರ್ತಾ ಇದೆ. UK ದಲ್ಲಿ 17.5%, ಎಕ್ಸೆಪ್ಟ್ UK, ಯುರೋಪ್ ಇಂದ ಸುಮಾರು 15.3%, ಮಿಡಲ್ ಈಸ್ಟ್, ಏಷ್ಯಾ ಪೆಸಿಫಿಕ್ ಹಾಗೆ ಇದರಲ್ಲಿ ಇಂಡಿಯಾ ಇನ್ಕ್ಲೂಡ್ ಆಗಿಲ್ಲ. ಇದರ ಪ್ರಕಾರ ನೋಡ್ತೀವಿ ಅಂತಂದ್ರೆ 8.3% ರೆವಿನ್ಯೂ ಇವರಿಗೆ ಬರ್ತಾ ಇದೆ. ಇಂಡಿಯಾದಿಂದ ಜಸ್ಟ್ 5.8% ರೆವಿನ್ಯೂ ಮಾತ್ರ ಬರ್ತಾ ಇದೆ. ಅಂಡ್ ವರ್ಟಿಕಲ್ಸ್ ಗಳಲ್ಲೂ ಕೂಡ ತುಂಬಾ ಡೈವರ್ಸಿಫೈಡ್ ಬಿಸ್ನೆಸ್ ಮಾಡೆಲ್ ಅನ್ನ ಇವರು ಹೊಂದಿರ್ತಾರೆ. ಬ್ಯಾಂಕಿಂಗ್ ಅಂಡ್ ಫೈನಾನ್ಷಿಯಲ್ ಸರ್ವಿಸಸ್ ಇರಬಹುದು, ಸುಮಾರು 32% ಇವರಿಗೆ ಅಲ್ಲಿಂದ ರೆವಿನ್ಯೂ ಬರ್ತಾ ಇದೆ. ಹಾಗೆ CPG ಇಂದ 15.5%, ರೀಜನಲ್ ಮಾರ್ಕೆಟ್ಸ್ ಅಂಡ್ ಅದರ್ಸ್ ಇಂದ 12.9%, ಲೈಫ್ ಸೈನ್ಸ್ ಅಂಡ್ ಹೆಲ್ತ್ ಕೇರ್ ಇಂದನೂ ಕೂಡ ಇವರ ಒಂದು ಸರ್ವಿಸಸ್ಗೆ ಬರ್ತಾ ಇರತಕ್ಕಂಥದ್ದು ರೆವಿನ್ಯೂ. ಮ್ಯಾನುಫ್ಯಾಕ್ಚರಿಂಗ್, ಟೆಕ್ನಾಲಜಿ ಅಂಡ್ ಸರ್ವಿಸಸ್, ಕಮ್ಯುನಿಕೇಶನ್ ಅಂಡ್ ಮೀಡಿಯಾ, ಆಲ್ಮೋಸ್ಟ್ ಮೆಜಾರಿಟಿ ಆಫ್ ದ ರೀಟೇಲರ್ಸ್ ಗಳಿಗೆ ಹಾಗೆ ಎಂಡ್ ಟು ಎಂಡ್ ಯೂಸರ್ಸ್ ಗಳಿಗೆ ಬೇಕಾದ ಒಂದು ಸರ್ವಿಸಸ್ ಗಳ ಕೊಡ್ತಕ್ಕಂಥ ಕಂಪನೀಸ್ ಗಳ ಜೊತೆ ಕನ್ಸಲ್ಟೇಷನ್ ಸರ್ವಿಸಸ್ ಅನ್ನ ಇವರು ಕೊಡ್ತಾ ಇದ್ದಾರೆ. ಮಲ್ಟಿಪಲ್ ಸ್ಟ್ರೀಮ್ಸ್ ಆಫ್ ವರ್ಟಿಕಲ್ಸ್ ಗಳನ್ನ ಹೊಂದಿರತಕ್ಕಂಥದ್ದು ಒನ್ ಆಫ್ ದ ಇಂಪಾರ್ಟೆಂಟ್ ಪಾಯಿಂಟ್ಸ್ ಆಗುತ್ತೆ ಇಲ್ಲಿ. ಸೊ ಆಲ್ ಇನ್ ಆಲ್ ಸಾಫ್ಟ್ವೇರ್ ಸರ್ವಿಸಸ್ ಗಳಿಗೆ ಸಂಬಂಧಪಟ್ಟ ಹಾಗೆ ಮಲ್ಟಿಪಲ್ ವರ್ಟಿಕಲ್ಸ್ ಗಳನ್ನ ಇಟ್ಕೊಂಡು ಅಟ್ ದ ಸೇಮ್ ಟೈಮ್ ಮೆಜಾರಿಟಿ ಆಫ್ ದ ರೆವಿನ್ಯೂ ಬರ್ತಾ ಇರತಕ್ಕಂಥದ್ದು ನಾರ್ತ್ ಅಮೆರಿಕಾ ಅಥವಾ ಬೇಸಿಕಲಿ ಹೊರಗಡೆ ಕಂಟ್ರೀಸ್ ಗಳ ಮೇಲೆ ಡಿಪೆಂಡೆನ್ಸಿ ಜಾಸ್ತಿ ಇದೆ ಅಂತಕ್ಕಂಥದ್ದು ಒನ್ ಆಫ್ ದ ಕೀ ಪಾಯಿಂಟ್ಸ್ ಆಗುತ್ತೆ. ಇದ್ರ ಬಗ್ಗೆ ಹೋಗ್ತಾ ಮಾತಾಡೋಣ. ಇವಾಗ ಕ್ವಿಕ್ ಆಗಿ ಇವರ ವ್ಯಾಲ್ಯೂಯೇಷನ್ಸ್ ಗಳು ಏನ್ ನಡೀತಾ ಇದೆ, ನಾವು ಈಗ ಸದ್ಯಕ್ಕೆ ಏನ್ ಬೆಲೆ ನಡೀತಾ ಇರ್ತೀಯೋ ಆ ಒಂದು ಬೆಲೆ ಆಸ್ ಪರ್ ದೇರ್ ಅರ್ನಿಂಗ್ ಹಾಗೆ ಬಿಸ್ನೆಸ್ ಮಾಡಲ್ ಯಾವ ರೀತಿಯಾಗಿದೆ ವ್ಯಾಲ್ಯೂಯೇಷನ್ಸ್ ಗಳು ಅನ್ನೋದನ್ನ ಕ್ವಿಕ್ ಆಗಿ ನೋಡೋಣ ಅನ್ಸುತ್ತೆ. ಇಲ್ಲಿ ಗಮನಿಸ್ತಾ ಇರಬಹುದು ನೀವು PE ರೇಷಿಯೋ ಅಂತ ಹೇಳ್ತೀವಿ ನಾವು. ಸೊ ಬೇಸಿಕಲಿ ಸುಮಾರು ಕಡೆಗೆ ಇದ್ರ ಬಗ್ಗೆ ನಾವು ಮಾತಾಡ್ತಾ ಇರ್ತೀವಿ. ಈಗ ನೀವು ₹100 ಬೆಲೆ ಕೊಡ್ತಾ ಇದೀವಿ. ಈಗ ಸದ್ಯದ ಬೆಲೆ ಎಷ್ಟು ನಡೀತಾ ಇದೆ? ಅರೌಂಡ್ 3,000 ಹತ್ರ ಕರೆಂಟ್ ಪ್ರೈಸ್ ನಡೀತಾ ಇರತಕ್ಕಂಥದ್ದು. ಅದರಲ್ಲಿ ಎಷ್ಟು ಕಂಪನಿ ಅರ್ನಿಂಗ್ ಇದೆ ಅಂತಕ್ಕಂಥ ಒಂದು ಮಾಹಿತಿ ಏನಿದೆಯೋ ಇದು ಎರಡರ ಬಿಟ್ವೀನ್ ಅಲ್ಲಿ ಇರತಕ್ಕಂಥ ರೇಷಿಯೋನ ತೋರಿಸುತ್ತೆ. P ಅಂದ್ರೆ ಪ್ರೈಸ್ ಡಿವೈಡೆಡ್ ಬೈ ಅರ್ನಿಂಗ್ ಅಂತಂದ್ರೆ ಕಂಪನಿಯ ಅರ್ನಿಂಗ್. ಸೊ ಇದು ಕಡಿಮೆ ಇದ್ದಷ್ಟು ಒಳ್ಳೆಯದು, ಬಟ್ ಸ್ಟ್ಯಾಂಡ್ ಅಲೋನ್ ಆಗಿ ನಾವು ನೋಡಲ್ಲ. ಸ್ಟ್ಯಾಂಡ್ ಅಲೋನ್ ಆಗಿ ಅಂತಂದ್ರೆ ಒಂದೇ ನಂಬರ್ನ ನೋಡಿಕೊಂಡು 10 ಕಡಿಮೆ ಅಥವಾ 20 ಜಾಸ್ತಿ ಅಂತ ಹೇಳಕ್ಕಾಗಲ್ಲ. ನಾವು ಕಂಪ್ಯಾರಿಸನ್ ಅಲ್ಲಿ ಇಂಡಸ್ಟ್ರಿಗೆ ಕಂಪೇರ್ ಮಾಡ್ತಾರೆ. ಇಂಡಸ್ಟ್ರಿಯ ಆವರೇಜ್ PE ಏನು ಅದಕ್ಕೆ ಕಂಪೇರ್ ಮಾಡಿ ಅದಕ್ಕಿಂತ ಕೆಳಗಡೆಗಿದೆ ಅಂತಂದ್ರೆ ಬೆಟರ್ ವ್ಯಾಲ್ಯೂಯೇಷನ್ ಅಲ್ಲಿ ಇದೆ ಅಥವಾ ಬೆಲೆ ನಾವು ಕೊಡ್ತಾ ಇರತಕ್ಕಂಥದ್ದು ಸಮಂಜಸವಾಗಿದೆ ಅಂತಕ್ಕಂಥ ಮಾಹಿತಿ ಬರುತ್ತೆ. ಇಲ್ಲ ಈ ಕಂಪನಿದೆ ಆವರೇಜ್ ನಾವು ನೋಡ್ತೀವಿ ಅಂತಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ತಾ ಇರ್ಬೋದು ನೀವು P ರೇಷಿಯೋ
ಲಾಸ್ಟ್ 1 ಸೆಕೆಂಡ್. ಎಸ್, ಲಾಸ್ಟ್ 3 ವರ್ಷದ ಡೀಟೇಲ್ಸನ್ನೇ ನಾವು ನೋಡ್ತೀವಿ ಅಂತಂದ್ರೂ ಕೂಡ ಯು ಕ್ಯಾನ್ ಕ್ಲಿಯರ್ಲಿ ಸಿ ಹಿಯರ್. ಇಲ್ಲೇನು ಗ್ರೇ ಲೈನ್ ಕಾಣಿಸ್ತಾ ಇದೆ ನೋಡಿ ನಿಮಗೆ, ದಿಸ್ ಈಸ್ ಅ ಮೀಡಿಯನ್ ಪಿ ಅಂತ ಹೇಳ್ತಾರೆ. 3 ವರ್ಷದ ಆವ್ರೇಜ್ ಪಿಗೆ ಕಂಪೇರ್ ಮಾಡಿದ್ರೆ ಸದ್ಯಕ್ಕೆ ಕೆಳಗಡೆಗೆ ಈ ಒಂದು ನಂಬರ್ ಟ್ರೇಡ್ ಆಗ್ತಾ ಇರ್ತಕ್ಕಂಥ. ಇನ್ಫ್ಯಾಕ್ಟ್ ತುಂಬ ಲೋವೆಸ್ಟ್ ಲೆವೆಲಲ್ಲಿ ಪಿ ಟ್ರೇಡ್ ಆಗ್ತಾ ಇದೆ ಕಂಪೇರಿಂಗ್ ಟು ದ ಲಾಸ್ಟ್ 3 years ಆವ್ರೇಜ್. ಇದರರ್ಥ ಕೊಡ್ತಾ ಇರತಕ್ಕಂತಹ ಮೌಲ್ಯ ಅಥವಾ ಕೊಡ್ತಾ ಇರತಕ್ಕಂಥ ಬೆಲೆ ಏನಿದೆಯೋ ನಾವು ಇವಾಗ ಈ ಒಂದು ಕಂಪನಿಗೆ ಕಂಪೇರಿಂಗ್ ಟು ದ ಅರ್ನಿಂಗ್ ಬೆಟರ್ ವ್ಯಾಲ್ಯೂಯೇಷನ್ಸ್ ಅಲ್ಲಿದೆ, ಅಥವಾ ಮೌಲ್ಯ ಕರೆಕ್ಟ್ ಆಗಿದೆ ಇದ್ರದ್ದು ಇವತ್ತಿನ ಕಾಲಕ್ಕೆ ನಾವು ನೋಡ್ತೀವಿ ಅಂತಂದ್ರೆ ಜಾಸ್ತಿ ಪ್ರೈಸನ್ನು ಕೊಡ್ತಿಲ್ಲ ಕಂಪೇರಿಂಗ್ ಟು ದ ಅರ್ನಿಂಗ್ ಅಂತ. ಪಾಯಿಂಟ್ 1. ಪಾಯಿಂಟ್ 2, ಪಿ ಬಿ ರೇಷಿಯೋ ಅಂತ ಬರುತ್ತೆ. ಇದನ್ನು ಕೂಡ ವ್ಯಾಲ್ಯೂಯೇಷನ್ ಮೆಟ್ರಿಕ್ ಆಗಿ ಯೂಸ್ ಮಾಡ್ತಾರೆ. ಸುಮಾರು ಪ್ಯಾರಾಮೀಟರ್ಸ್ಗಳಿದೆ, ಬಟ್ ಅದರಲ್ಲಿ ಸಿಂಪಲ್ ಆಗಿರ್ತಕ್ಕಂಥದ್ದನ್ನು ಯೂಸ್ ಮಾಡ್ತಾ ಇರತಕ್ಕಂಥದ್ದು. ಬುಕ್ ವ್ಯಾಲ್ಯೂ ಅಂದರೆ ಅಸೆಟ್, ಬೇಸಿಕಲಿ ಕಂಪನಿ ಹತ್ರ ಎಷ್ಟು ಅಸೆಟ್ ಇದೆ. ಮುಂಚೆ ಅರ್ನಿಂಗನ್ನ ಡಿವೈಡ್ ಮಾಡ್ತಾ ಇದ್ವಿ ನಾವು, ಇವಾಗ ಬೆಲೆ ಡಿವೈಡೆಡ್ ಬೈ ಕಂಪನಿಯ ಅಸೆಟ್, ಬುಕ್ ವ್ಯಾಲ್ಯೂನ ನೋಡ್ತೀವಿ ಅಂತಂದರೆ ಇದು ಕೂಡ ಆವ್ರೇಜ್ಗೆ ಕಂಪೇರ್ ಮಾಡಿದ್ರೆ ತುಂಬ ಲೀಸ್ಟ್ ಬೆಲೆಯಲ್ಲಿ ಟ್ರೇಡ್ ಆಗ್ತಾ ಇರತಕ್ಕಂಥದ್ದು. ಇನ್ಫ್ಯಾಕ್ಟ್ ಲಾಸ್ಟ್ 5 ವರ್ಷದ ಡೀಟೇಲ್ಸನ್ನೇ ನಾವು ನೋಡ್ತೀವಿ ಅಂತಂದ್ರೂ ಕೂಡ ಬುಕ್ ವ್ಯಾಲ್ಯೂ ಪ್ರಕಾರ ಲಾಸ್ಟ್ 5 ವರ್ಷದ ಹಿಂದೆ ವ್ಯಾಲ್ಯೂಯೇಷನ್ಸ್ಗಳೇನಿತ್ತು 2020ಇಂದ ಒಂದು ಒಳ್ಳೆಯ ರ್ಯಾಲಿ ಬಂತು TCS ಅಲ್ಲಿ. ಆ ರ್ಯಾಲಿ ಬರೋಕ್ಕಿಂತ ಮುಂಚೆ ಇದ್ದಂತಹ ವ್ಯಾಲ್ಯೂಯೇಷನ್ಸಲ್ಲಿ ಪಿ ರೇಷಿಯೋ ಹಾಗೆ ಪಿ ಬಿ ರೇಷಿಯೋ ಎರಡೂ ಕೂಡ ರೀಚ್ ಆಗಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದು. ಒಂದಕ್ಕೊಂದಕ್ಕೆ ಲಿಂಕ್ ಆಗ್ತಾ ಹೋಗುತ್ತೆ. ಸೊ ಹಾಗೆ ಕರೆಕ್ಟಾಗಿ ಗಮನ ಕೊಡ್ತಾ ಹೋಗಿ. ನೆಕ್ಸ್ಟ್ ಬರ್ತಕ್ಕಂಥ ಪಾಯಿಂಟ್ ಫೈನಾನ್ಷಿಯಲ್ ಪರ್ಫಾರ್ಮೆನ್ಸ್, ಫೈನಾನ್ಷಿಯಲ್ ಮೆಟ್ರಿಕ್ಸ್ಗಳ ಮೂಲಕ ಈಗ ಕಂಪನಿಯ ಅರ್ನಿಂಗ್ಸ್ಗಳಿರ್ಬೋದು, ರೆವಿನ್ಯೂಗಳಿರ್ಬೋದು ಯಾವ ರೀತಿಯಾಗಿ ಬರ್ತಾ ಇದೆ ಅನ್ನೋದನ್ನ ಒಂದ್ಸತಿ ನಂಬರ್ ಫಾರ್ಮೆಟ್ ಅಲ್ಲಿ ನೋಡೋಣ. ಇಲ್ಲಿ ಗಮನಿಸ್ತಾ ಇರಬಹುದು ನೀವು ಕಂಪೌಂಡೆಡ್ ಸೇಲ್ಸ್ ಗ್ರೋತ್. ಸೊ ಬೇಸಿಕಲಿ ಕಂಪೌಂಡೆಡ್ ವೇದಲ್ಲಿ ನೋಡ್ತೀವಿ ಅಂತಂದ್ರೆ ಸೇಲ್ಸ್, ಈಗ ಫಾರ್ ಎಕ್ಸಾಂಪಲ್ ನಾನೊಂದು ಬಿಸ್ನೆಸ್ ಇದೆ, ₹100 ಸೇಲ್ಸ್ ನನಗೆ ಈ ವರ್ಷಕ್ಕೆ ಬಂದಿದೆ, ನೆಕ್ಸ್ಟ್ ವರ್ಷಕ್ಕೆ ₹110 ಬಂದಿದೆ ಸೇಲ್ಸ್ ನನಗೆ ಅಂತಂದರೆ ವರ್ಷದಿಂದ ವರ್ಷಕ್ಕೆ 10% ಗ್ರೋತ್ ಆಯಿತು. ಈಗ ಕಂಪನಿಯ ಬೆಲೆ ಬೆಳಿಬೇಕು ಮೇಲ್ಗಡೆಗೆ ಅಂತಂದರೆ ಕಂಪನಿಗೆ ಅಡಿಷನಲ್ ಆಗಿ ದುಡ್ಡು ಬರಬೇಕು, ರೈಟ್? ಒಂದು ಎಕ್ಸ್ಪೆಕ್ಟೇಷನ್ಸ್ ಅಂತ ಹೇಳ್ಬೋದು ನಾವು. ಈಗ ₹100 ಇರೋದು ₹120 ಹೋಗುತ್ತೆ ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ಸ್ ಇದ್ದರೆ ₹100 ನಾನು ಕೊಡ್ತೀನಿ, ಕರೆಕ್ಟ್ ಅಲ್ವಾ? ಸೊ ಆ ವಿಚಾರದಲ್ಲಿ ಸೇಲ್ಸ್ ಗ್ರೋತ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಫಸ್ಟ್ ನಂಬರ್ ಇದು ಸೇಲ್ಸ್ ಆಗಿ ಬರ್ತಕ್ಕಂಥದ್ದು ಕಂಪನಿಗೆ. ಸೊ ಇದರ ಪ್ರಕಾರ ಲಾಸ್ಟ್ 10 ವರ್ಷನೇ ಇರ್ಬೋದು, 5 ವರ್ಷನೇ ಇರ್ಬೋದು, 3 ವರ್ಷನೇ ಇರ್ಬೋದು, ಡೀಸೆಂಟ್ ಗ್ರೋತ್, ತೀರಾ ವಾವ್ ಅಂತಕ್ಕಂತಹ ಗ್ರೋತ್ ಅಂತ ಅಲ್ಲ. ಇದು 10% ಗ್ರೋತನ್ನು ಆವರೇಜ್ ಆಗಿ ಲಾಸ್ಟ್ ಎಲ್ಲ ಇಯರ್ಸ್ಗಳಲ್ಲೂ ಕಂಪೌಂಡೆಡ್ ಆಗಿ ಕಂಡಿದೆ ಇನ್ ಟರ್ಮ್ಸ್ ಆಫ್ ದ ಸೇಲ್ಸ್. ಅಂಡ್ ನೆಕ್ಸ್ಟ್ ಪ್ರಾಫಿಟ್ ಗ್ರೋತ್ ನಾವು ನೋಡ್ತೀವಿ ಅಂತಂದ್ರೆ ಸೇಲ್ಸ್ ಅಲ್ಲಿ ಎಲ್ಲ ಕಳೆದು ಹೋಗಿ ಸ್ಯಾಲ್ರಿ, ಟ್ಯಾಕ್ಸ್ ಎಲ್ಲ ಹೋದಾದ್ಮೇಲೆ ಫೈನಲ್ ಏನು ನಂಬರ್ ಉಳ್ಕೊಳ್ಳುತ್ತೋ ಅದನ್ನ ಪ್ರಾಫಿಟ್ ಅಂತ ಹೇಳ್ತಾರೆ, ಅಥವಾ ನೆಟ್ ಪ್ರಾಫಿಟ್ ಅಂತ ಕರೀತಾರೆ, ಪ್ಯಾಟ್ ಅಂತಾನು ಕರೀತಾರೆ, ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್. ಸೊ ಅದರ ಗ್ರೋತ್ ಅನ್ನ ನಾವು ನೋಡ್ತೀವಿ ಅಂತಂದ್ರೆ ಲಾಸ್ಟ್ 10 ವರ್ಷದಲ್ಲಿ ಅಂದ್ರೆ ಇನಿಷಿಯಲ್ ಫೇಸ್ ಅಲ್ಲಿ ಇದ್ದಂಥದ್ದು 10 ವರ್ಷದ ಒಂದು ಆವರೇಜಿನ ಪ್ರಕಾರ ಇಲ್ಲಿವರೆಗೂ ನಾವು ನೋಡ್ತೀವಿ ಅಂತಂದ್ರೆ 10%. ಬಟ್ ಒನ್ ಥಿಂಗ್ ನೀವು ನೋಟಿಸ್ ಮಾಡಬೇಕಾಗಿರ್ತಕ್ಕಂಥದ್ದು ಲಾಸ್ಟ್ 5 ವರ್ಷನೇ ಇರ್ಬೋದು, 3 ವರ್ಷನೇ ಇರ್ಬೋದು, ಪ್ರಾಫಿಟ್ಸ್ ಗ್ರೋತು ಬಹಳ ಕಡಿಮೆ ಆಗಿದೆ. 8% ಬಂದ್ಬಿಟ್ಟಿದೆ. ಸೊ ಏನಕ್ಕೆ ಲಾಸ್ಟ್ 10 years ಗ್ರೋತು 10% ತೋರಿಸ್ತಿದೆ ಅಂತಂದ್ರೆ ಇನಿಷಿಯಲ್ ಫೇಸಲ್ಲಿ 10 ವರ್ಷದ ಹಿಂದೆ ಇದ್ದಂತಹ ಗ್ರೋತು ರ್ಯಾಪಿಡ್ ಆಗಿತ್ತು ಈ ಕಂಪನಿಲಿ. ಹಾಗಾಗಿ ಒಳ್ಳೆಯ ಗ್ರೋತ್ ಅನ್ನ ಅವತ್ತಿನ ಕಾಲಕ್ಕೆ ಕಾಣ್ತಾ ಇತ್ತು TCS. ಅಂಡ್ ಸ್ಟಾಕ್ ಪ್ರೈಸಿನ ಪ್ರಕಾರ ಕಂಪೌಂಡೆಡ್ ಗ್ರೋತ್ ನೋಡ್ತೀವಿ ಅಂತಂದ್ರೆ ಇನ್ವೆಸ್ಟರ್ಸ್ ಡೈರೆಕ್ಟ್ ಇನ್ವೆಸ್ಟ್ ಮಾಡಿರೋರಿಗೆ 10 ವರ್ಷದಲ್ಲಿ ಆವರೇಜ್ ಆಗಿ ವರ್ಷದಿಂದ ವರ್ಷಕ್ಕೆ 10% ಕೊಟ್ಟಿದೆ, ವಿಚ್ ಈಸ್ ವೆರಿ ಗುಡ್. ನೀವು ಇಲ್ಲಿ ಈಸಿಯಾಗಿ ಗಮನಿಸಬಹುದು ಲಾಸ್ಟ್ ಪ್ರಾಫಿಟ್ ಗ್ರೋತ್ಗೂ ಹಾಗೂ ಇದಕ್ಕೆ ಯಾವ ರೀತಿಯಾದಂತಹ ಒಂದು ಡೈರೆಕ್ಟ್ ಲಿಂಕ್ ಇಲ್ಲಿ ನಮ್ಗೆ ಕಾಣಿಸ್ತಾ ಇದೆ ಅಂತ. ಬಿಕಾಸ್ ಆಫ್ ಕೋರ್ಸ್ ಕಂಪನಿ ಚೆನ್ನಾಗಿ ಪ್ರಾಫಿಟ್ಸ್ ಅಲ್ಲಿ ಗ್ರೋತ್ ಆಗ್ತಿದೆ ಅಂತಂದ್ರೆ ಇನ್ವೆಸ್ಟರ್ಸ್ಗಳು ಹೈಯರ್ ಪ್ರೈಸ್ ಕೊಡೋಕೆ ಹಿಂದೆ ಮುಂದೆ ನೋಡಲ್ಲ, ಸ್ಟಾಕ್ ಬೆಲೆಯಲ್ಲಿ ಇನ್ಕ್ರೀಸ್ ಆಗುತ್ತೆ. ಬಟ್ ಈ ಕೇಸಲ್ಲಿ 5 ವರ್ಷ 3 ವರ್ಷ ಎಂಟೈರ್ ಪ್ರಾಫಿಟ್ಸ್ ಗ್ರೋತ್ ಇರ್ಬೋದು ಅಥವಾ ಸೇಲ್ಸ್ ಗ್ರೋತ್ ಇರ್ಬೋದು ಒಂದು ಸ್ಟಾಗ್ನೆಂಟ್ ಲೆವೆಲ್ಗೆ ರೀಚ್ ಆಗ್ತಾ ಇದೆ TCS ಅಲ್ಲಿ. ಅಂಡ್ ಇದರ ಪ್ರಕಾರ -3% ಲಾಸ್ಟ್ 3 ವರ್ಷದಲ್ಲಿ ಗ್ರೋತ್ ಅನ್ನ ಕೊಟ್ಟಿರುತ್ತೆ ಹೂಡಿಕೆದಾರರಿಗೆ. ಲಾಸ್ಟ್ 5 ವರ್ಷದಲ್ಲಿ ಐ ಥಿಂಕ್ ಇದು ಅಪ್ಡೇಟ್ ಆಗಬೇಕು, ಅರೌಂಡ್ ಒಂದು 10% ಹೆಚ್ಚು ಕಡಿಮೆ ಗ್ರೋತ್ ಅನ್ನ ಕೊಟ್ಟಿರುತ್ತೆ. ಲಾಸ್ಟ್ 10 ವರ್ಷದಲ್ಲಿ ವರ್ಷದಿಂದ ವರ್ಷಕ್ಕೆ ಬರೀ 10% ಗ್ರೋತ್ ಅನ್ನ ಈ ಕಂಪನಿ ಕಂಡಿರುತ್ತೆ. ಬಟ್ ವೆರಿ ಇಂಟ್ರೆಸ್ಟಿಂಗ್ಲಿ ರಿಟರ್ನ್ ಆನ್ ಇಕ್ವಿಟಿ ಅಂತ ಹೇಳ್ತೀವಿ ನಾವು. ಈ ಕಂಪನಿ ಹತ್ರ ಇಕ್ವಿಟಿ ಇದೆ, ಕಂಪನಿಯ ಒಂದು ಅಸೆಟ್ ಇದೆ, ಆ ಅಸೆಟ್ನ ಮೇಲೆ ಎಷ್ಟು ರಿಟರ್ನ್ ಜನರೇಟ್ ಮಾಡಿದೆ. ಇಕ್ವಿಟಿ ₹100 ಇದೆ ಅಥವಾ ಅಸೆಟ್ ₹100 ಇದೆ, ಅದರಲ್ಲಿ ₹20 ಕಂಪನಿ ದುಡಿತಾ ಇದೆ ಅಂತಂದ್ರೆ 20% ಆಯಿತು. ಈ ನಂಬರ್ ಅಟ್ಲೀಸ್ಟ್ ಒಂದು 15-20% ಆದರೂ ಇರಬೇಕು ಯಾವುದೇ ಒಂದು ಕಂಪನಿಗೆ. ಬಟ್ ಈ ಕೇಸಲ್ಲಿ ನಾವು ನೋಡ್ತೀವಿ ಅಂತಂದ್ರೆ ಆನ್ ಕಂಪೇರಿಂಗ್ ಟು ದ ಇಕ್ವಿಟಿ ಲಾಸ್ಟ್ 10 ವರ್ಷನೇ ಇರ್ಬೋದು, 5 ವರ್ಷನೇ ಇರ್ಬೋದು, 3 ವರ್ಷನೇ ಇರ್ಬೋದು, ಒಳ್ಳೆಯ ಗ್ರೋತನ್ನೇ ಅಥವಾ ಒಳ್ಳೆಯ ಒಂದು ನಂಬರ್ನ ಇಟ್ಕೊಂಡು ಬಂದಿದೆ ರಿಟರ್ನ್ ಆನ್ ಇಕ್ವಿಟಿಲಿ. ಆ್ಯಂಡ್ ದರ್ ಇಸ್ ಸಮಥಿಂಗ್ ಕಾಲ್ಡ್ ಆಸ್ ROCE ಅಂತಾನು ಕೂಡ ಕರೀತಾರೆ, ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್. ಹೆಸರು ಹೇಳೋ ಪ್ರಕಾರನೇ ಬಿಸ್ನೆಸ್ ರನ್ ಮಾಡೋದಕ್ಕೋಸ್ಕರ ಕಂಪನಿ ಎಷ್ಟು ಕ್ಯಾಪಿಟಲ್ ಟೋಟಲ್ ಎಂಪ್ಲಾಯ್ ಮಾಡಿದೆ ಅನ್ನೋದ್ರ ಮೇಲೆ ಎಷ್ಟು ರಿಟರ್ನ್ ತೆಗೆದಿದೆ ಅನ್ನೋದನ್ನ ಈ ನಂಬರ್ ತೋರಿಸ್ಕೊಡುತ್ತೆ. ಇದು ಕೂಡ ಚೆನ್ನಾಗೇ ಇರುತ್ತೆ ಇವತ್ತಿನ ಕಾಲಕ್ಕೆ ನಂಬರ್. ಸೊ ರಿಟರ್ನ್ ಆನ್ ಇಕ್ವಿಟಿ, ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಯಾವುದೇ ಒಂದು ಪರ್ಟಿಕ್ಯುಲರ್ ಇಶ್ಯೂಸ್ ಇಲ್ಲ. ಬಟ್ ಇಶ್ಯೂ ಆಗ್ತಾ ಇರ್ತಕ್ಕಂಥದ್ದು ಫೈನಾನ್ಷಿಯಲ್ ಪರ್ಫಾರ್ಮೆನ್ಸಲ್ಲಿ ವೆರಿ ಇಂಪಾರ್ಟೆಂಟ್ಲಿ ಗ್ರೋತ್ ಅಂತ ನೋಡ್ತೀವಿ ಅಂತಂದ್ರೆ ವರ್ಷದಿಂದ ವರ್ಷದ ಗ್ರೋತ್, ಅದು ಸೇಲ್ಸ್ ಇರ್ಬೋದು ಅಥವಾ ಪ್ರಾಫಿಟ್ಸ್ಗಳು, ಎಸ್ಪೆಷಲಿ ಪ್ರಾಫಿಟ್ಸ್ಗಳು ಗ್ರೋತ್ ಸ್ಟಾಗ್ನೆಂಟ್ ಆಗಿದೆ ಈ ಒಂದು ಪರ್ಟಿಕ್ಯುಲರ್ ಬಿಸ್ನೆಸ್ ಅಲ್ಲಿ. ಇವಾಗ ಟೆಕ್ನಿಕಲ್ ಅನಾಲಿಸಿಸ್, ಬೇಸಿಕಲಿ ಟೆಕ್ನಿಕಲ್ ಆಗಿ ನೋಡ್ತೀವಿ ಅಂತಂದ್ರೆ ಯಾವ ರೀತಿಯಾದಂತಹ ಒಂದು ಬದಲಾವಣೆಗಳು ಸದ್ಯದ ಸಿಚುವೇಶನ್ ನಡೀತಾ ಇದೆ ಅನ್ನೋದನ್ನ ಕಾಮನ್ ಲ್ಯಾಂಗ್ವೇಜ್ ಅಲ್ಲಿ ಅರ್ಥ ಮಾಡ್ಕೊಳ್ಳೋಣ. ನೀವು ಇಲ್ಲಿ ಗಮನಿಸ್ತಾ ಇರಬಹುದು ಸುಮಾರು 2020ರಿಂದ ಇಲ್ಲಿವರೆಗೂ ರಫ್ ಆನ್ ರಫ್ 2020 ಕ್ರಾಶ್ ಇಂದ
2024 ಆಗಸ್ಟ್, ಲಾಸ್ಟ್ ಇಯರ್ ಆಗಸ್ಟ್ ಸೆಪ್ಟೆಂಬರ್ ಅನ್ನೋ ಅಷ್ಟೊತ್ತಿಗೆ 168% ಗ್ರೋತ್ ಆಗಿತ್ತು, ವಿಚ್ ಈಸ್ ವೆರಿ ಡಿಸೆಂಟ್. ಬಟ್ ಅದಾದ ಮೇಲೆ ಆಲ್ಮೋಸ್ಟ್ ಪೀಕಿಂದ ಇಲ್ಲಿವರೆಗೂ ಕೂಡ ಕಂಟಿನ್ಯೂಸ್ ಆಗಿ ಮಾರ್ಕೆಟ್ ಮೇಲೆ ಹೋದಾಗೆಲ್ಲ ಕೆಳಗಡೆ ಬರ್ತಾ ಇದೆ. ಆಲ್ಮೋಸ್ಟ್ ಇಲ್ಲಿವರೆಗೂ ನೋಡ್ತೀವಿ ಅಂತಂದರೆ ಮೋರ್ ದನ್ 30% ಫಾಲ್ ಈ ಕಂಪನಿ ಕಂಡಿರುತ್ತೆ, ಅಥವಾ ಇಷ್ಟು ರಿಟರ್ನ್ ಅನ್ನ, ನೆಗೆಟಿವ್ ರಿಟರ್ನ್ ಹೂಡಿಕೆದಾರರಿಗೆ ಕೊಟ್ಟಿರುತ್ತೆ. ಈ ಒಂದು ಪಾಯಿಂಟ್ ಏನು ಕಾಣಿಸ್ತಾ ಇದೆಯೋ ಕರ್ಸರ್ನ ಫಾಲೋ ಮಾಡಿ. ಕರ್ಸರ್ನ ಪ್ರಕಾರ ಅರೌಂಡ್ 2700 ಲೆವೆಲ್ ಇಂದ ಕಂಟಿನ್ಯೂಸ್ ಆಗಿ ಮಾರ್ಕೆಟ್ 2 ಸತಿ ಟಚ್ ಆಗಿ ಅಲ್ಲಿಂದ ಮೇಲ್ಗಡೆಗೆ ಬಂದಿದೆ. ಇದರ ಅರ್ಥ ಏನು, ಇಲ್ಲಿಂದ ಯಾರೋ ಒಬ್ಬ ಸ್ಟ್ರಾಂಗ್ ಬೈಯರ್ಸ್ಗಳು ಅಥವಾ ಬೈಯಿಂಗ್ ಇಂಟ್ರೆಸ್ಟ್ ಇರ್ತಕ್ಕಂಥವ್ರು ಎಂಟ್ರಿ ಆಗಿದ್ದಾರೆ. ಅದಾದಮೇಲೆ ಪ್ರೈಸ್ ಮೇಲೇನೆ ಹೋಗ್ತಾ ಇದೆ, ಆ ಪ್ರೈಸ್ಗೆ ಮತ್ತೆ ಟಚ್ ಆಗಿಲ್ಲ. ಸೊ ಯಾವಾಗೆಲ್ಲ ಈ ಒಂದು ಬೆಲೆ, ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಗಮನಿಸ್ತಾ ಇರ್ಬೋದು ನೀವು, ಈಗ ಈ ಕೇಸಲ್ಲಿ ನೋಡಿ, ಇಲ್ಲಿಂದ ಮಾರ್ಕೆಟ್ ಮೇಲೆ ಹೋಯಿತು, ಕರೆಕ್ಟಾ, ಮತ್ತೆ ವಾಪಸ್ ಅದೇ ಒಂದು ಪ್ರೈಸ್ ಲೆವೆಲ್ಗೆ ಬಂದಾಗ 2007 ಲೆವೆಲ್ಗೆ ಬಂದಾಗ ಅಟ್ರಾಕ್ಟಿವ್ ಆಗಿ ಪ್ರೈಸ್ ಕಾಣಿಸಿದೆ ಸುಮಾರು ಜನಗಳಿಗೆ, ಮೋಸ್ಟ್ ಆಫ್ ದ ಜನಗಳಿಗೆ. ಇದನ್ನು ತುಂಬ ಜನಗಳು ಮಾನಿಟರ್ ಮಾಡ್ತಾ ಇರ್ತಾರೆ. ಯಾವಾಗ ಬೈಯರ್ಸ್ಗಳು ಇಂಟ್ರೆಸ್ಟ್ ತೋರಿಸಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಮತ್ತೆ ವಾಪಸ್ ಮಾರ್ಕೆಟಲ್ಲಿಂದ ಮೇಲೆ ಹೋಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇದನ್ನ ಸಪೋರ್ಟ್ ಲೆವೆಲ್ ಅಂತ ಕರೀತಾರೆ. ಇವತ್ತಿನ ಕಾಲಕ್ಕೆ ನಾವು ನೋಡ್ತೀವಿ ಅಂತಂದರೆ ಮಾರ್ಕೆಟ್ ನಿಯರ್ಲಿ ಆ ಒಂದು ಪರ್ಟಿಕ್ಯುಲರ್ ಝೋನ್ ಹತ್ರನೇ ಬಂದು, ಈಗ ಫಾರ್ ಎಕ್ಸಾಂಪಲ್ ಈ ಒಂದು ಕೇಸಲ್ಲಿ ಇಫ್ ಯು ಲುಕ್ ಎಟ್, ಇಲ್ಲಿಂದನೂ ಕೂಡ ಮಾರ್ಕೆಟ್ ಮೇಲೆ ಹೋಗಿತ್ತು, ಕರೆಕ್ಟಾ, 2900. ಸೊ ಈ ಎರಡನ್ನ ಒಂದು ಝೋನ್ ಆಗಿ ನಾವು ನೋಡ್ಬೋದು. ಇಲ್ಲಿ ಡಿಮ್ಯಾಂಡ್ ಝೋನ್ ಅಂತ ಹೇಳ್ತಾರೆ, ಅಂದರೆ ಇಲ್ಲಿಂದ ಡಿಮ್ಯಾಂಡ್ ಕ್ರಿಯೇಟ್ ಆಗಬಹುದು ಅಥವಾ ಇಲ್ಲಿಂದ ಮಾರ್ಕೆಟ್ ಸಪೋರ್ಟ್ ತಗೊಳ್ಬಹುದು ಅಂತಕ್ಕಂಥದ್ದನ್ನು ಕೂಡ ಹೇಳ್ತಾರೆ ಟೆಕ್ನಿಕಲ್ ಆಗಿ. ಸಿಂಪಲ್ ಸೆನ್ಸಲ್ಲಿ ಇಲ್ಲಿಂದ ಮುಂಚೆ ಯಾರೋ ಒಬ್ರು ಬೈ ಮಾಡಿ ಕೂತಿದ್ದಾರೆ, ತುಂಬ ಜನಗಳು ಬೈ ಮಾಡಿದ್ದಾರೆ, ಆ ಪ್ರೈಸ್ ಲೆವೆಲಿಂದ ಮತ್ತೆ ಅಗೇನ್ ಬೈಯಿಂಗ್ ಬರ್ತಕ್ಕಂಥ ಪಾಸಿಬಿಲಿಟಿ ಇರುತ್ತೆ. ಆ್ಯಂಡ್ ಇಫ್ ಯು ಲುಕ್ ಎಟ್, ಆಲ್ರೆಡಿ ಮಾರ್ಕೆಟ್ ಇಲ್ಲಿಂದ ಮೋರ್ ದ್ಯಾನ್ 30% ಕ್ರ್ಯಾಶನ್ನು ಕೂಡ ಕಂಡಿದೆ. ಆ್ಯಂಡ್ ಇಟ್ ಈಸ್ ಎಟ್ ಅ ವೆರಿ ವ್ಯಾಲ್ಯೂಯಬಲ್ ಪ್ರೈಸ್ ಅಂತಕ್ಕಂಥದ್ದನ್ನು ಆ್ಯಸ್ ಪರ್ ದ ಟೆಕ್ನಿಕಲ್ ಇನ್ಫಾರ್ಮೇಷನ್ ನಾವಿಲ್ಲಿ ಗಮನಿಸ್ಬೋದು. ಇಲ್ಲಿಂದ ಕೆಳಗಡೆ ಹೋಗೋದೇ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಹೋಗೋ ಚಾನ್ಸಸ್ಗಳೇನಿದೆಯೋ ಪ್ರಾಬಬಿಲಿಟಿ ಬಹಳ ಕಡಿಮೆ ಇರುತ್ತೆ. ಸಪೋಸ್ ಇಲ್ಲಿಂದ ಕೆಳಗಡೆ ಬಿತ್ತು ಅಂದರೆ ಎಲ್ಲಿದೆ ಹೇಳಿ ನೆಕ್ಸ್ಟ್ ಸಪೋರ್ಟ್ ಇರ್ತಕ್ಕಂಥದ್ದು, ನೆಕ್ಸ್ಟ್ ಸಪೋರ್ಟ್ ಇರ್ತಕ್ಕಂಥದ್ದು ಇಲ್ಲಿ ರಫ್ ಆನ್ ರಫ್ 1500. ಅಷ್ಟೆಲ್ಲ ಹೋಗಲ್ಲ, ಅಷ್ಟೆಲ್ಲ ಪಾಸಿಬಿಲಿಟೀಸ್ಗಳಿಲ್ಲ. ಮಾರ್ಕೆಟ್ ಚೆನ್ನಾಗೇನೆ ಇವತ್ತಿನ ಕಾಲಕ್ಕೆ ಇರ್ತಕ್ಕಂಥ ಪ್ಯಾರಾಮೀಟರ್ಸ್ಗಳು, ಇದ್ರ ಬಗ್ಗೆ ನಾನು ಲಾಸ್ಟಲ್ಲಿ ಕನ್ಕ್ಲೂಷನಲ್ಲಿ ಮಾತಾಡ್ತಾ ಹೋಗೋಣ. ಬಟ್ ಚಾನ್ಸಸ್ ಈ ಒಂದು ಝೋನಿಂದ ಮಾರ್ಕೆಟ್ ಮತ್ತೆ ಸಪೋರ್ಟನ್ನು ತಗೊಳ್ತಕ್ಕಂತಹ ಪಾಸಿಬಿಲಿಟಿ ಏನಿದೆಯೋ ಜಾಸ್ತಿ ಕಾಣಿಸ್ತಾ ಇದೆ ಈಗಿರೋ ಕಂಡೀಷನಲ್ಲಿ. ಯಾವುದೇ ರೀತಿ ಬೈಸೆಲ್ ರೆಕಮೆಂಡೇಶನ್ಸ್ ಅಲ್ಲ, ಬಟ್ ಜಸ್ಟ್ ಫಾರ್ ಎಜುಕೇಷನಲ್ ಪರ್ಪಸ್ಗೆ ಈ ಒಂದು ವಿಚಾರಗಳನ್ನು ಮಾತಾಡ್ತಾ ಇರ್ತಕ್ಕಂಥದ್ದು. ಇವಾಗ ಕಂಪನಿಯ ಸ್ಟ್ರೆಂತ್ಸ್, ವೀಕ್ನೆಸ್, ಆಪರ್ಚುನಿಟೀಸ್, ಥ್ರೆಟ್ಸ್, ಸ್ವಾಟ್ ಅನಾಲಿಸಿಸ್ ಅಂತ ಹೇಳ್ತಾರೆ. ಇದನ್ನ ಸ್ಟ್ರೆಂತ್ ವೈಸ್ ನಾವು ನೋಡ್ತೀವಿ ಅಂತ ಅಂದ್ರೆ ಸ್ಟ್ರಾಂಗ್ ಟಾಟಾ ಬ್ರ್ಯಾಂಡ್, ಹಾಗೆ ನೆಕ್ಸ್ಟ್ ಡೆಟ್ ಟು ಇಕ್ವಿಟಿ ಅಂತ ಬರುತ್ತೆ. ಇನ್ ದ ಸೆನ್ಸ್ ಎಷ್ಟು ಕಂಪನಿ ಸಾಲ ಹೊಂದಿದೆ ಕಂಪೇರಿಂಗ್ ಟು ದೇರ್ ಇಕ್ವಿಟಿ ಅಂತಕ್ಕಂಥದ್ದನ್ನ ತೋರಿಸುತ್ತೆ. ಈ ನಂಬರ್ ಬಹಳ ಕಡಿಮೆ ಇರುತ್ತೆ. ಆ್ಯಂಡ್ ಡೈವರ್ಸಿಫೈಡ್ ರೆವಿನ್ಯೂ ಸೋರ್ಸ್ ಇರ್ಬೋದು, ಮಲ್ಟಿಪಲ್ ವರ್ಟಿಕಲ್ಸ್ ಕಡೆಯಿಂದ ಇವರಿಗೆ ಬಿಸ್ನೆಸ್ ಬರ್ತಾ ಇರ್ತಕ್ಕಂಥದ್ದು ಇರ್ಬೋದು. ಹಾಗೆ ಎಸ್ಟಾಬ್ಲಿಷ್ಡ್ ಬಿಸ್ನೆಸ್ ಏನಿದೆಯೋ ಆಲ್ರೆಡಿ ಒಂದು ಪ್ರೀಮಿಯಂ ಒಂದು ಪೊಸಿಷನ್ ಅನ್ನ ಈ ಎಂಟೈರ್ ಇಂಡಸ್ಟ್ರಿಲಿ ಈ ಕಂಪನಿಗೆ ತಂದು ಕೊಡುತ್ತೆ. ಎಲ್ಲವೂ ಈ ಪರ್ಟಿಕ್ಯುಲರ್ ಕಂಪನಿಗೆ ಸ್ಟ್ರೆಂತ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ವೀಕ್ನೆಸ್ ವೈಸ್ ನಾನು ಆಲ್ರೆಡಿ ಹೇಳಿದೆ, ಪ್ರಾಫಿಟ್ಸ್ ಇರ್ಬೋದು, ಸೇಲ್ಸ್ ಇರ್ಬೋದು, ಗ್ರೋತ್ ಪರ್ಸ್ಪೆಕ್ಟಿವ್ ಏನಿದೆಯೋ ಆ ಒಂದು ವಿಚಾರದಲ್ಲಿ ನೋಡ್ತೀವಿ ಅಂತಂದ್ರೆ ಸ್ವಲ್ಪ ಸ್ಟ್ರಗಲ್ ಪಡ್ತಿದೆ ಕಂಪನಿ. ಅರ್ನಿಂಗ್ ವೈಸ್ ಏನು ಪ್ರಾಬ್ಲಮ್ ಇಲ್ಲ, ROE, ROC ಎವ್ರಿಥಿಂಗ್ ಇಸ್ ಫೈನ್. ಬಟ್ ಕಂಪೇರಿಂಗ್ ಟು ದ ಅದರ್ ಕಾಂಪಿಟೇಟರ್ಸ್ಗಳ ಒಂದು ಗ್ರೋತ್ ಏನಿದೆಯೋ ಆ ಗ್ರೋತನ್ನು ಈ ಕಂಪನಿ ಮ್ಯಾಚ್ ಮಾಡೋಕ್ಕಾಗ್ತಿಲ್ಲ. ಅಥವಾ ಅದರ್ ಸೈಡ್ ನಾವು ನೋಡ್ತೀವಿ ಅಂತಂದರೆ ಸ್ಯಾಚುರೇಷನ್ ರೀಚ್ ಆಗಿಬಿಟ್ಟಿದೆಯಾ ಅಂತಕ್ಕಂತಹ ಒಂದು ಕ್ವಶನ್ ಬರ್ತಾ ಇದೆ. ಹಾಗಾಗಿ ಇನ್ವೆಸ್ಟರ್ಸ್ಗಳ ಎಕ್ಸ್ಪೆಕ್ಟೇಷನ್ ಈ ಕಂಪನಿ ಮೇಲೆ ಕಡಿಮೆ ಇರುತ್ತೆ ಆಸ್ ಆಫ್ ನೌ. ಹಾಗಾಗೇನೆ ಕಡಿಮೆ PE ಇದು ಟ್ರೇಡ್ ಆಗ್ತಾ ಇದೆ. ಇನ್ ದ ಸೆನ್ಸ್ ಪ್ರೈಸನ್ನು ಜಾಸ್ತಿ ಕೊಡೋಕೆ ರೆಡಿ ಇಲ್ಲ ಜನಗಳು ಈಗಿರೋ ಪ್ರೆಸೆಂಟ್ ಮೂಮೆಂಟಲ್ಲಿ. ಆಪರ್ಚುನಿಟೀಸ್ ಪ್ರಕಾರ AI ರೆವಲ್ಯೂಷನರಿ ಚೇಂಜಸ್ ಅನ್ನು ತಗೊಳ್ತಾ ಇರ್ತಕ್ಕಂಥದ್ದು ಇಂಡಸ್ಟ್ರಿಲಿ. ಇದರ ಬಗ್ಗೆ ಆಲ್ರೆಡಿ ಕಂಪನಿ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಹಾಗೆ ಕ್ಲೌಡ್ ಸರ್ವಿಸಸ್ಗಳ ಬಗ್ಗೆನೂ ಕೂಡ ಕಂಪನಿ ಕೆಲಸ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಬರ್ತಕ್ಕಂಥ ಫ್ಯೂಚರಿಸ್ಟಿಕ್ ಬಿಸ್ನೆಸ್ ಅಲ್ಲಿ ಕಂಪನಿ ಫೋಕಸ್ ಮಾಡ್ತಾ ಇದೆ. ಇದ್ರ ಬಗ್ಗೆ ಇನ್ನೂ ಸ್ವಲ್ಪ ಸ್ಕೇಲ್ ಮಾಡಿಕೊಂಡು ನೆಕ್ಸ್ಟ್ ಲೆವೆಲ್ ಬೆಳೀತಾರೆ ಅನ್ನೋ ಒಂದು ಸಿಚುವೇಶನ್ ಇದೆ ಅಂತಂದ್ರೆ ಗ್ರೋತ್ ಪಾಸಿಬಿಲಿಟೀಸ್ಗಳು ಜಾಸ್ತಿನೇ ಇರುತ್ತೆ. ಇದೊಂದು ಆಪರ್ಚುನಿಟಿ ಆಗಿ ಕಂಪನಿಗೆ ಕನ್ವರ್ಟ್ ಆಗೋ ಪಾಸಿಬಿಲಿಟೀಸ್ಗಳಿದೆ. ಬಟ್ ಥ್ರೆಟ್ಸ್ಗಳು ನಮ್ಮ ಟ್ರಂಪ್ಗಳು ಕೂತ್ಬಿಟ್ಟಿದ್ದಾರೆ. ಟ್ರಂಪ್ ಹಾಗೆ ಗ್ಲೋಬಲ್ ಅನ್ಸರ್ಟನಿಟೀಸ್ಗಳು ಏನಿದೆಯೋ ಲಾಸ್ಟ್ ಅವ್ರು ಬಂದಾಗಿಂದನೂ ಕೂಡ ನಡೀತಾ ಇರತಕ್ಕಂಥದ್ದು. ಮೆಜಾರಿಟಿ ಆಫ್ ಇವ್ರ ಬಿಸ್ನೆಸ್ ಏನಿದೆಯೋ ಇವತ್ತಿನ ಕಾಲಕ್ಕೆ ಎಕ್ಸ್ಟರ್ನಲ್ ಕಂಟ್ರೀಸ್ಗಳ ಮೇಲೆ ಡಿಪೆಂಡ್ ಆಗಿರತಕ್ಕಂಥದ್ದು. ಅಲ್ಲಿ ಪಾಲಿಸೀಸ್ಗಳು ಚೇಂಜ್ ಆದ್ರೂ ಕೂಡ ಅಥವಾ ಅಲ್ಲಿ ಏನೋ ಒಂದು ವೇರಿಯೇಷನ್ಸ್ ಆದ್ರೂ ಕೂಡ ಅದರ ಇಂಪ್ಯಾಕ್ಟ್ ಕಂಪನಿಗೆ ಬೀಳುತ್ತೆ. ಸೊ ಇದು ಎಕ್ಸ್ಟರ್ನಲ್ ಇಂದ ಬರ್ತಕ್ಕಂತಹ ಒಂದು ಥ್ರೆಟ್ ಆಗಿರೋದ್ರಿಂದ ಥ್ರೆಟ್ಸ್ ಆಗಿ ಇದು ಕನ್ವರ್ಟ್ ಆಗುತ್ತೆ ಕಂಪನಿಗೆ. ಅಂಡ್ ಅಟ್ ದ ಸೇಮ್ ಟೈಮ್ ಕಾಂಪಿಟೇಷನ್ ಕೂಡ ಇಲ್ಲಿ ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ. ಎಕ್ಸೆಂಚರ್ ಇರ್ಬೋದು ಅಥವಾ ಬಿಗ್ US ಕಂಪನೀಸ್ಗಳು ಇವತ್ತಿನ ಕಾಲಕ್ಕೆ ತುಂಬಾ ರ್ಯಾಪಿಡ್ ಆಗಿ ತನ್ನ ಎಕ್ಸ್ಪಾನ್ಷನ್ ಅನ್ನ AI ಅಲ್ಲಿ ಅಥವಾ ಓವರ್ ಆಲ್ ಫ್ಯೂಚರಿಸ್ಟಿಕ್ ಇರತಕ್ಕಂತಹ IT ಸರ್ವಿಸಸ್ಗಳಲ್ಲಿ ಮಾಡಕ್ ಸ್ಟಾರ್ಟ್ ಮಾಡಿದೆ. ಆ ಒಂದು ಕಾಂಪಿಟೇಷನ್ ನ ಮೀರಿ ಕಂಪನಿ ಯಾವ ರೀತಿ ಪರ್ಫಾರ್ಮ್ ಆಗುತ್ತೆ ಬರ್ತಕ್ಕಂಥ ದಿನಗಳಲ್ಲಿ ಅನ್ನೋದನ್ನ ನಾವು ಕಾದ್ ನೋಡಬೇಕು. ಓವರ್ ಆಲ್ ಕನ್ಕ್ಲೂಷನ್ ಸಮಾರೋಪದ ಪ್ರಕಾರ ನಾವು ನೋಡ್ತೀವಿ ಅಂತಂದ್ರೆ ಕಂಪನಿ ಇವತ್ತಿನ ಕಾಲಕ್ಕೆ ಇನ್ ಟರ್ಮ್ಸ್ ಆಫ್ ದ ಅರ್ನಿಂಗ್ಸ್ ನಾವು ನೋಡ್ತೀವಿ ಅಂತಂದ್ರೂ ಕೂಡ ಕಂಪೇರಿಂಗ್ ಟು ದ ಇಕ್ವಿಟಿ ಹಾಗೆ ಸಾಲದ ವಿಚಾರ ಇರ್ಬೋದು, ಫೈನಾನ್ಷಿಯಲ್ ಪರ್ಫಾರ್ಮೆನ್ಸ್ ಇರ್ಬೋದು, ಯಾವುದೇ ರೀತಿಯಂತ ಮೇಜರ್ ಇಶ್ಯೂಸ್ ಅಂತ ಕಾಣಿಸ್ತಾ ಇಲ್ಲ. ಬಟ್ ವಾಟ್ ಈಸ್ ಲ್ಯಾಕಿಂಗ್ ಈಸ್ ಗ್ರೋತ್ ಪರ್ಸ್ಪೆಕ್ಟಿವ್ ಅಥವಾ ಗ್ರೋತಿನ ಒಂದು ಎಕ್ಸ್ಪೆಕ್ಟೇಷನ್ಸ್ಗಳು ಕಡಿಮೆ ಇರೋದ್ರಿಂದ ಸದ್ಯದ ಕಾಲಕ್ಕೆ ಮಾರ್ಕೆಟಲ್ಲಿ ಅಷ್ಟೊಂದು ಇವರಿಗೆ ಬೆಲೆ ಸಿಗ್ತಿಲ್ಲ. ಅಥವಾ ಇನ್ನೊಂದು ಆಂಗಲ್ ನಾವು ನೋಡ್ತೀವಿ ಅಂತ ಅಂದ್ರೆ ಇನ್ನೂ ಹೈಯರ್ ಗ್ರೋತ್ ಪಾಸಿಬಿಲಿಟೀಸ್ಗಳ ಎಕ್ಸ್ಪೆಕ್ಟೇಷನ್ ಇನ್ವೆಸ್ಟರ್ಸ್ಗಳು ಹೊಂದಿರ್ತಾರೆ ಕಂಪನಿಯಲ್ಲಿ. ಹಾಗಾಗಿ
ಸೇಲ್ಸ್ ಅಲ್ಲೇ ಇರ್ಬೋದು, ಪ್ರಾಫಿಟ್ಸ್ ಗಳಲ್ಲಿ ಕೂಡ ಒಂಚೂರು ಈಗಿರೋ ನಂಬರ್ಕಿಂತ ಒಂಚೂರು ಎಕ್ಸ್ಟ್ರಾ ನಂಬರ್ ಬರುತ್ತೆ, 1 or 2% ವೇರಿಯೇಷನ್ ಆಗುತ್ತೆ ಅಂದ್ರೂ ಕೂಡ ಅಡಿಷನಲ್ ಇನ್ವೆಸ್ಟ್ಮೆಂಟ್ಸ್ ಅನ್ನ ಅಟ್ರಾಕ್ಟ್ ಮಾಡ್ತಕ್ಕಂಥ ಪಾಸಿಬಿಲಿಟೀಸ್ಗಳು ಇರುತ್ತೆ ಇವತ್ತಿನ ಕಾಲಕ್ಕೆ. ಇದು ಈ ಕಂಪನಿ ವೈಸ್ ನೋಡ್ತೀವಿ ಅಂತಂದ್ರೆ. ಅಂಡ್ ಎರಡನೇ ಇಂಪಾರ್ಟೆಂಟ್ ಪಾಯಿಂಟ್, ಟೆಕ್ನಿಕಲ್ ಇನ್ಫಾರ್ಮೇಷನ್ ಪ್ರಕಾರ ಸಪೋರ್ಟ್ ಝೋನ್ ಅಲ್ಲಿ ಆಲ್ರೆಡಿ ಕಂಪನಿ ಟ್ರೇಡ್ ಆಗ್ತಾ ಇರತಕ್ಕಂಥದ್ದು, ಅಲ್ಲಿಂದ ಸರ್ಟನ್ ಬೈಯಿಂಗ್ ಕೂಡ ಇವಾಗ ಬರೋಕೆ ಸ್ಟಾರ್ಟ್ ಆಗಿರುತ್ತೆ. ಸೊ ಇದು ಕಂಟಿನ್ಯೂ ಆಗುತ್ತೆ ಅಂತ ಅನ್ನಂಗಿತ್ತು ಅಂತಂದ್ರೆ ಆಲ್ ಟೈಮ್ ಹೈನ ಹಿಟ್ ಮಾಡ್ಬೋದು. ಬಟ್ ಡೈರೆಕ್ಟ್ ಆಗಿ 1 ತಿಂಗಳಲ್ಲಿ 2 ತಿಂಗಳಲ್ಲಿ ಆಗ್ತಕ್ಕಂಥ ಕೆಲಸಗಳು ಇದಲ್ಲ. ಬಿಕಾಸ್ ಕಂಪನಿ ತುಂಬಾ ದೊಡ್ಡ ಮಟ್ಟಿಗೆ ಬೆಳೆದಿರ್ತಕ್ಕಂಥದ್ದು, 10 ಲಕ್ಷ ಕೋಟಿ ಮೇಲೆ ಬಿಸ್ನೆಸ್ ಇವ್ರದ್ದು ಇವತ್ತಿನ ಕಾಲಕ್ಕೆ ಇರತಕ್ಕಂಥದ್ದು ಸೈಜ್ ವೈಸ್ ನಾವು ನೋಡ್ತೀವಿ ಅಂತಂದ್ರೆ. ಸೊ 1% ಮೂವ್ ಆಗುತ್ತೆ ಅಂತಂದ್ರೂ ಕೂಡ ತುಂಬಾ ಮೇಜರ್ ಬಿಸ್ನೆಸ್ ವೇರಿಯೇಷನ್ಸ್ಗಳಾಗ್ತಾ ಇರುತ್ತೆ. ಹಾಗಾಗಿ ಸ್ಲೋ ಅಂಡ್ ಸ್ಟಡಿ ಗ್ರೋತ್ ಪಾಸಿಬಿಲಿಟೀಸ್ಗಳಿದೆ. ಸೊ ಅಟ್ಲೀಸ್ಟ್ ಒಂದು 5, 6 ವರ್ಷ 7 ವರ್ಷ ಎಲ್ಲ ವೇಟ್ ಮಾಡ್ತೀನಪ್ಪ ನಾನು, ಒನ್ ಆಫ್ ದ ಡೈವರ್ಸಿಫಿಕೇಶನ್ ಆಗಿ ನಾನು ಕನ್ಸಿಡರ್ ಮಾಡ್ತೀನಿ ಅಂತಕ್ಕಂಥವ್ರು ಒಂದ್ಸತಿ ಗಮನ ಹರಿಸಬಹುದು. ಸದ್ಯದ ಕಾಲಕ್ಕೆ ಬೆಲೆ ವ್ಯಾಲ್ಯೂಯೇಷನ್ಸ್ಗಳು ಪ್ರಾಪರ್ ವೇದಲ್ಲಿ ನಡೀತಾ ಇದೆ ಕಂಪೇರಿಂಗ್ ಟು ದರ್ ಅರ್ನಿಂಗ್, ಹಾಗೆ ಅಸೆಟ್ಸ್ಗಳು, ಹಾಗೆ ಇಕ್ವಿಟಿ ವೈಸ್ ನಾವು ನೋಡ್ತೀವಿ ಅಂದ್ರೆ. ದಟ್ಸ್ ಆಲ್ ಫ್ರಮ್ ಮೈ ಎಂಡ್. ಐ ಹೋಪ್ ನಿಮ್ಗೆ ಕ್ಲಾರಿಟಿ ಬಂದಿದೆ ಅಂತ ಅನ್ಕೊಳ್ತೀನಿ. ಏನೋ ಪ್ರಶ್ನೆಗಳು, ಸಲಹೆಗಳು ಅಥವಾ ಯಾವ ಕಂಪನಿನ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ತಗೊಂಡು ಅನಲೈಸ್ ಮಾಡಬಹುದು ಇನ್ ಡೆಪ್ತ್ ಆಗಿ ಅನ್ನೋದನ್ನ ನಿಮ್ಮ ಸಜೆಷನ್ಸ್ಗಳನ್ನ ಕಮೆಂಟ್ ಮೂಲಕ ತಿಳಿಸಿ, ಅದರ ಬೇಸಿಸ್ ಅಲ್ಲಿ ನಾವು ಪ್ಲಾನ್ ಮಾಡ್ತೀವಿ. ಅಂಡ್ ವೆರಿ ಇಂಪಾರ್ಟೆಂಟ್ಲಿ, ನಾನು ಏನೇ ಇನ್ಫಾರ್ಮೇಷನ್ ಕೊಟ್ಟಿದ್ರು ಕೂಡ ಅದು ಯಾವುದೇ ಬೈ ಅಂಡ್ ಸೆಲ್ ರೆಕಮೆಂಡೇಶನ್ಸ್ ಅಲ್ಲ. ಯಾವುದೇ ಹೂಡಿಕೆಯನ್ನು ಮಾಡೋದಕ್ಕಿಂತ ಮುಂಚೆ ಅದ್ರ ಹಿಂದೆ ಇರತಕ್ಕಂಥ ರಿಸ್ಕ್ ಅಂಡ್ ರಿವಾರ್ಡ್ ಅನ್ನ ಅರ್ಥ ಮಾಡ್ಕೊಂಡು ಇನ್ವೆಸ್ಟ್ ಮಾಡ್ತಕ್ಕಂಥದ್ದು ಸೂಕ್ತ. ಬ್ಲಿಂಕ್ಎಕ್ಸ್ ಆ್ಯಪಿನ ಬಗ್ಗೆ ನಾನು ಮಾತಾಡ್ತಾ ಇದ್ದೆ, ಅದರ ಡೀಟೇಲ್ಸ್ ಅನ್ನ ಪಿನ್ಡ್ ಕಮೆಂಟ್ ಹಾಗೆ ಡಿಸ್ಕ್ರಿಪ್ಷನ್ ಎರಡು ಕಡೆನೂ ಲಿಂಕ್ ಅನ್ನ ಕೊಟ್ಟಿರ್ತೀನಿ, ಆಸಕ್ತಿ ಇರತಕ್ಕಂಥವ್ರು ಚೆಕ್ ಮಾಡಬಹುದು. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಪೇಷನ್ಸ್. ಆದಷ್ಟು ಬೇಗ ಫೈನಾನ್ಷಿಯಲ್ ವಿಚಾರದಲ್ಲಿ ನೀವು ಬೆಳೀಲಿ. ಆಲ್ರೆಡಿ ಬೆಳೆದಿದ್ರೆ ಇನ್ನೂ ನೆಕ್ಸ್ಟ್ ಲೆವೆಲ್ಗೆ ಬೆಳೀತಾನೆ ಇರಲಿ ಅಂತ ಆಶಿಸ್ತಾ ಈ ವಿಡಿಯೋನ ಇಲ್ಲಿಗೆ ಕನ್ಕ್ಲೂಡ್ ಮಾಡ್ತಾ ಇದ್ದೀನಿ. ಮತ್ತೆ ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್.